ಮೈಸೂರು ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಅಧಿಕಾರಿಗಳು ಎರಡನೇ ಹಂತದ ವಿಚಾರಣೆಯನ್ನು ಆರಂಭ ಮಾಡ್ತಾ ಇದ್ದಾರೆ. ಮೊದಲ ಹಂತದ ತನಿಖೆಯನ್ನು ಮುಕ್ತಾಯಗೊಳಿಸಿ ಲೋಕಾಯುಕ್ತರು ರಿಪೋರ್ಟ್ಗೆ ಬಿ ರಿಪೋರ್ಟ್ ಸಲ್ಲಿಸಿ ಎಲ್ಲ ಆಗಿತ್ತು. ಈಗ ಎರಡನೇ ಹಂತದ ತನಿಖೆ ಪ್ರಾರಂಭ. ಆಗಲೇ ಹೇಳಿದ್ರು ಅವರು, ಇನ್ನೂ ಒಂದು ಹಂತದ ತನಿಖೆ ಇದೆ, ನಮಗೆ ಬ್ಯಾಲೆನ್ಸ್ ಇದೆ, ಮಾಡ್ತೀವಿ ಅಂತಂದ್ಬಿಟ್ಟು 4 ಆರೋಪಿಗಳನ್ನು ಹೊರತುಪಡಿಸಿ A1 A2 A3 A4 4 ಹೊರತುಪಡಿಸಿ ಉಳಿದ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತ ತನಿಖೆ ಅಂತೆ. ಯಾಕೆಂದರೆ ಅವರಿಗೆಲ್ಲ ಕ್ಲೀನ್ ಚಿಟ್ ಕೊಟ್ಬಿಟ್ಟಿದಾರಲ್ಲ. ಹಾಗಾಗಿ ಮೂಡ ಮಾಜಿ ಆಯುಕ್ತ ದಿನೇಶ್, ಮಾಜಿ ಅಧ್ಯಕ್ಷ HV ರಾಜೀವ್ ವಿರುದ್ಧ ತನಿಖೆ. ಓಕೆ, ಪ್ರಾಸಿಕ್ಯೂಷನ್ ಅನುಮತಿ ಕೋರಿ ಸರ್ಕಾರಕ್ಕೆ ಲೋಕಾಯುಕ್ತ ಪತ್ರ ಬರೆದಿದ್ದಾರೆ. 1 ತಿಂಗಳ ಹಿಂದೆಯೇ ಪೂರ್ವಾನುಮತಿಗೆ ಪತ್ರವನ್ನು ಬರೆದಿದ್ದಾರೆ ಲೋಕಾಯುಕ್ತದವರು. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೇಳಿ, ಅಂದರೆ ಇವ್ರನ್ನ ವಿಚಾರಣೆಗೆ ಒಳಪಡಿಸೋದಕ್ಕೆ ಅನುಮತಿಯನ್ನು ಕೋರಿ. ಆದರೆ ಈವರೆಗೂ ಅನುಮತಿ ನೀಡೋದಕ್ಕೆ ಸರ್ಕಾರ ಹಿಂದೇಟನ್ನು ಹಾಕಿದೆ ಅಂತಂದ್ಬಿಟ್ಟು. ಬಟ್ ಹಂಗೆ ಮಾಡೋಕ್ಕೆ ಬರಲ್ಲ ನನ್ನ ಪ್ರಕಾರ. ಇವ್ರಿಗೆ ಬೇಕಾದವ್ರಿಗೆ ಇವರು ಬಿ ರಿಪೋರ್ಟ್ ಹಾಕಿಸ್ಕೊಂಡು ಉಳಿದವ್ರನ್ನ ಎನ್ಕ್ವೈರಿ ಮಾಡಬೇಡಿ ಅಂತಂದ್ರೆ ಹೆಂಗೆ? ಹಂಗಾಗಲ್ಲ. ಮೊದಲೇ ಈ ಪ್ರಕರಣದಲ್ಲಿ ಲೋಕಾಯುಕ್ತ ಬೆಟ್ಟ ಆಗೋದು ಇಲಿ ಹಿಡಿಯೋ ಕೆಲಸ ಮಾಡಿದೆ. ಇಲಿನೂ ಬಾಯಿ ಬಿಡ್ಬೇಡ ಅನ್ನೋ ರೀತಿನಲ್ಲಿ ಮಾಡ್ದಂಗೆ ಕಾಣಿಸ್ತಾ ಇದೆ. ಒಟ್ಟಾರೆ ಈಗ BJP ಅವರೆಲ್ಲ ಆರೋಪ ಮಾಡೋ ಹಾಗೆ ತನಗೆ ಬೇಕಾದಂಗೆ ಲೋಕಾಯುಕ್ತದವರಿಂದ ಇವರು ರಿಪೋರ್ಟ್ ಬರೆಸ್ಕೊಂಡಿದ್ದಾರೆ ಅಂತ ಒಂದು ಆರೋಪ ಇದೆ. ಈಗ ಅಧಿಕಾರಿಗಳ ಪ್ರಾಸಿಕ್ಯೂಷನ್ಗೂ ನೀವು ಪರ್ಮಿಷನ್ ಕೊಡದೇ ಇದ್ರೆ ಅನುಮಾನ ಇನ್ನಷ್ಟು ಜಾಸ್ತಿ ಆಗಲ್ವಾ? ಋಣ ಸಂದಾಯ ಮಾಡ್ತಿದ್ದೀರಾ ಅಂತ ಅನ್ಸಲ್ಲ? ಹಂಗಾಗೆ ಆಗುತ್ತೆ, ಕೊಡಲೇಬೇಕಾಗತ್ತೆ ನನ್ನ ಪ್ರಕಾರ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಪ್ರಕರಣದ ಮೊದಲ 4 ಆರೋಪಿಗಳಿಗೆ ಕ್ಲೀನ್ ಚಿಟ್ ಕೊಟ್ಟಾಕ್ಷಣಕ್ಕೆ ಇಡೀ ಪ್ರಕರಣವೇ ಮುಗಿದೋಯ್ತು ಅಂತಿಲ್ಲ. ಅಧಿಕಾರಿಗಳನ್ನು ಪ್ರಾಸಿಕ್ಯೂಟ್ ಮಾಡಬೇಕು, ಪರ್ಮಿಷನ್ ಕೊಡಿ ಅಂತ ಲೋಕಾಯುಕ್ತದವ್ರು ಕೇಳಿದ್ರೆ ಇನ್ನೂ ಮೀನಾಮೇಷ ಅಂತ ಸರ್ಕಾರ ಎಣಿಸ್ತಿರೋದು ಯಾಕೆ? ತಮಗೆ ಬೇಕಾದಂಗೆ ತನಿಖೆ ಮಾಡಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಏನಾದರೂ ಇದೆಯಾ ಸರ್ಕಾರ? ಹೇಗೆ? ಅರವಿಂದ್, ಮೂಡದಲ್ಲಿ ನಡೆದಂಥ ಸೈಟ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನು ಮಾಡಿದರು. ತನಿಖೆ ಮಾಡಿ ಈಗಾಗಲೇ ಪ್ರಕರಣದ A1 A2 A3 A4 ಆರೋಪಿಗಳ ಮೇಲೆ ಬಿ ರಿಪೋರ್ಟನ್ನು ಸಲ್ಲಿಕೆ ಮಾಡಲಾಗಿದೆ. ಅದಾದ ನಂತರ ಈಗ ಎರಡನೇ ಹಂತದ ತನಿಖೆ ಮಾಡಲಿಕ್ಕೆ ಲೋಕಾಯುಕ್ತ ಪೊಲೀಸರು ಮುಂದಾಗಿರುವಂಥದ್ದು. ಅದಕ್ಕಾಗಿ ಈ ಹಿಂದೆ ಮಾಜಿ ಆಯುಕ್ತರಾಗಿದ್ದಂಥ ದಿನೇಶ್ ಮತ್ತು ಇನ್ನೊಬ್ಬ ರಾಜೀವ್ ಎಂಬುವರ ಮೇಲೆ ತನಿಖೆ ಮಾಡಲಿಕ್ಕೆ ಪ್ರಾಸಿಕ್ಯೂಷನ್ಗೆ ಸರ್ಕಾರಕ್ಕೆ ಅನುಮತಿಯನ್ನು ಕೇಳಲಾಗಿದೆ. 1 ತಿಂಗಳ ಹಿಂದೆ ತನಿಖೆಗೆ ಅನುಮತಿಯನ್ನು ಕೊಡಲಿಕ್ಕೆ ಅನುಮತಿ ಕೇಳಿದರೂ ಕೂಡ ಸರ್ಕಾರ ಅನುಮತಿಯನ್ನು ಕೊಟ್ಟಿಲ್ಲ ಅನ್ನುವಂಥದ್ದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಈಗಾಗಲೇ ಈ ಪ್ರಕರಣದಲ್ಲಿ ವಿರೋಧ ಪಕ್ಷದವರು ಸಾಕಷ್ಟು ಆರೋಪವನ್ನು ಮಾಡ್ತಿದ್ದಾರೆ. ಯಾಕಂದರೆ ಸರ್ಕಾರ ತನಗೆ ಬೇಕಾದಂಥ ರೀತಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳನ್ನು ಬಳಸಿಕೊಂಡು ವರದಿಯನ್ನು ಸಿದ್ಧಪಡಿಸಿಕೊಂಡಿದೆ ಅನ್ನುವಂಥ ಆರೋಪವನ್ನು ಮಾಡ್ತಿರುವಂಥದ್ದು. ಅದಕ್ಕೆ ಪುಷ್ಟಿ ನೀಡುವಂತೆ 1 ತಿಂಗಳಾದರೂ ಕೂಡ ಸರ್ಕಾರ ಅಧಿಕಾರಿಗಳ ಮೇಲೆ ತನಿಖೆಯನ್ನು ಮಾಡಲಿಕ್ಕೆ ಅವಕಾಶ ಕೊಡದೇ ಇರುವಂಥದ್ದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಆದರೆ ಸರ್ಕಾರ ಈ ಅಧಿಕಾರಿಗಳ ಮೇಲೆ ತನಿಖೆಯನ್ನು ಮಾಡಲಿಕ್ಕೆ ಅನುಮತಿ ಕೊಡಲೇಬೇಕಾಗತ್ತೆ. ಆದರೆ ಈ ಸದ್ಯದಲ್ಲಿ ಒಂದಷ್ಟು ಮೀನಾಮೇಷ ಎಣಿಸ್ತಾ ಇರುವುದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇರುವಂಥದ್ದು. ಅರವಿಂದ್. ಓಕೆ ನಾಗೇಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.